ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹೊನ್ನಾಳಿ ಹತ್ರ ಇರುವ ತೀರ್ಥರಾಮೇಶ್ವರ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ವೆಲ್ಕಮ್ ಟು ಸಮಗ್ರ ವಿಚಾರ. ತೀರ್ಥರಾಮೇಶ್ವರ ಅನ್ನೋದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅಲ್ಲಿ ಬರ್ತಕ್ಕಂಥ ಗಂಗಾಜಲ. ಅದು 365 ದಿನ 24 ದಿನ ಕೂಡ ಸತತವಾಗಿ ನಿರಂತರವಾಗಿ ನಿಯತಕಾಲಿಕವಾಗಿ ಒಂದೇ ಪ್ರಮಾಣದಲ್ಲಿ ಸದಾ ಫ್ಲೋ ಆಗುತ್ತೆ. ಬರೀ ನೀರು ಬರೋದಂದ್ರೆ ವಿಶೇಷತೆ ಇಲ್ಲ, ತೊಟ್ಟಿ ಪೂರ್ಣವಾಗಿ ತುಂಬಿಕೊಳ್ತು ಅಂದ್ರೆ ತನ್ನಷ್ಟಕ್ಕೆ ತಾನೇ ನಿಂತ್ಬಿಡುತ್ತೆ. ಇವತ್ತು ತಿಂಗಳೆಲ್ಲ ವರ್ಷವಿಡೀ ನೀರನ್ನ ಬಳಕೆ ಮಾಡದೆ ಹಾಗೆ ಬಿಡಿ, ಹಾಗೆ ಇಲ್ಲ. ನೀವು ಲೋಟ ತಗೊಂಡ್ರೆ ಲೋಟ ಬರುತ್ತೆ, ಕೊಡ ತಗೊಂಡ್ರೆ ಕೊಡ ಬರುತ್ತೆ. ತೊಟ್ಟಿ ತುಂಬಿದ ನಂತರದಲ್ಲಿ ಒಂದು ಹನಿನೂ ಕೂಡ ಮೇಲ್ಭಾಗಕ್ಕೆ ಹತ್ತಿ ಬರ ಹಾಕುತ್ತೆ, ಅಂದ್ರೆ ನೀರು ಓವರ್ಫ್ಲೋ ಆಗುತ್ತೆ. ಅನಂತರದಲ್ಲಿ ನೀರು ಇವತ್ತಿಗೂ ಪ್ಯೂರ್ ಮೆಡಿಕೇಟೆಡ್ ವಾಟರ್ ಸರ್. ಕೆಲವೊಂದು ದೋಷ ನಿವಾರಣಾರ್ಥವಾಗಿ ಆ ಗಂಗಾ ಸ್ನಾನವನ್ನು ಪವಿತ್ರವಾಗಿ ಸ್ನಾನ ಅಂತ ಹೇಳಿ ಕರೆದು ತೀರ್ಥ ಸ್ನಾನ ಆಗಿ ನೋಡ್ತಾರೆ. ಆಮೇಲೆ ಅದು ತೀರ್ಥಗಳಿಂದ ರೀತಿ ನಾವೇ ನೋಡಿದ ವ್ಯಕ್ತಿ ಯಾರು ಕೂಡ ಇಲ್ಲ, ಕಾಶಿಯಿಂದ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದನೂ ಕೂಡ ಬರುತ್ತೆ ಹೇಳ್ತಿರ್ತಾರೆ. ಆದ್ರೆ ಕಾಶಿಂದನೇ ಬರುತ್ತೆ ಅನ್ನೋದಕ್ಕೆ ಹೇಗೆ ಉದಾಹರಣೆ ಕೊಟ್ಟರು ಅಂದ್ರೆ, ಹಿಂದೆನೆ ಬಹಳ ಪೂರ್ವ ಹಿಂದೆನೆ ಅದು ಜಲಪರೀಕ್ಷೆ ನಡೆದಿದೆ. ಅಂದ್ರೆ ಕಾಶಿಗಿರ್ತಕ್ಕಂಥ ಗಂಗಾ ನದಿಯಲ್ಲಿ ಆಗಿರ್ತಕ್ಕಂಥ ಜಲದ ಅಂಶಗಳಿಗೂ ಇಲ್ಲಿ ಬರ್ತಕ್ಕಂಥ ನೀರಿನ ಜಲದ ಅಂಶಗಳಿಗೂ ಕೂಡ ಒಂದೇ ಹೋಲಿಕೆ ಇರೋದಿಲ್ಲ. ಪ್ರಮಾಣದಲ್ಲಿ ಗುಣಗಳಲ್ಲಿ ಒಂದೇ ಹೋಲಿಕೆ ಇರೋದ್ರಿಂದ ಅದು ಕಾಶಿಯಿಂದ ಬರುತ್ತೆ ಅನ್ನೋ ಒಂದು ನಂಬಿಕೆ ಈಗೂ ಕೂಡ ಇದೆ. ಆನಂತರದಲ್ಲಿ ಒಳಗಡೆ ಬಂದ್ರೆ ರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗ ಅದು. ರಾಮ ಈ ಕ್ಷೇತ್ರಕ್ಕೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಅನ್ನೋ ಪೂರ್ವ ಛಾಯೆಗಳು ಈ ಕ್ಷೇತ್ರದಲ್ಲಿ ಕಾಣ್ತಾರೆ. 14 ವರ್ಷ ವನವಾಸ ಮಾಡಿರ್ತಕ್ಕಂಥ ಶ್ರೀರಾಮ ಸೀತಾಮಾತೆಯವರು ಈ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಸೀತಾಮಾತೆಗೆ ಸ್ತ್ರೀ ದೋಷ ಕಂಡು ಸ್ತ್ರೀ ದೋಷ ನಿವಾರಣಾರ್ಥವಾಗಿ ಗಂಗೆಯನ್ನು ಆಹ್ವಾನ ಮಾಡ್ಕೊಳ್ತಾರೆ. ಗಂಗೆ ಬಂದಂತ ಸಂದರ್ಭದಲ್ಲಿ ಸ್ನಾನ ಮಾಡಿ ಮನಸ್ಸಿಗೆ ಆತ್ಮತೃಪ್ತಿ ಆತ್ಮ ಸಂತೋಷ ಆದಂತ ಸಂದರ್ಭದಲ್ಲಿ ಪೂಜಾ ಮಾಡತಕ್ಕಂಥ ಮನೋಸ್ಥಿತಿ ಉಂಟಾದಾಗ ರಾಮನ ಆರಾಧ್ಯ ಪೂರ್ತಿಯಾಗಿರ್ತಕ್ಕಂಥ ಲಿಂಗವನ್ನ ಈ ಒಂದು ಕ್ಷೇತ್ರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ ಪ್ರತೀತಿ ಇದೆ. ರಾಮ ಪ್ರಾಣ ಪ್ರತಿಷ್ಠೆ ಮಾಡಿದ ತದನಂತರದಲ್ಲಿ ಪೂಜೆ ಮುಗಿಸಿ ಕಾಡಿನ ವನವಾಸಕ್ಕೆ ತೆರಳಿದ್ರು ಅನ್ನೋ ಪ್ರತೀತಿ. ಆನಂತರದಲ್ಲಿ ಈ ಕ್ಷೇತ್ರದ ಗಂಗೆ ದೋಷ ನಿರ್ಮಾಣಾರ್ಥವಾಗಿ ಕರೆದಿದ್ದರಿಂದ ಅದನ್ನ ತೀರ್ಥ ಅಂತ ಕರೆದ್ರು. ರಾಮ ಈ ಕ್ಷೇತ್ರಕ್ಕೆ ಬಂದಿದ್ದು ಮತ್ತು ಲಿಂಗವನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ಹೆಸರಾಯಿತು. ಮತ್ತೆ ಇದು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಸರ್, ಕಾಶಿಯಿಂದನೇ ಬರುತ್ತೆ ನೀರು ಅನ್ನೋದಕ್ಕೆ. ಕಾಶಿ ನದಿಯಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಯೋಗಿಗಳು ಈ ಕಾಶಿ ನದಿಯಲ್ಲಿ ಸ್ನಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಮಂತ್ರದಂಡ ಅವ್ರು ಇಟ್ಟಂತ ಜಾಗದಲ್ಲಿ ಮಂತ್ರೋಪದೇಶ ಆಗಿರ್ತಕ್ಕಂಥ ದಂಡ ಕಾಶಿ ಗಂಗಾ ನದಿಯಲ್ಲಿ ತೇಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಯೋಗಿಗಳು ಅವ್ರು ಇಟ್ಟಂತ ಜಾಗದಲ್ಲಿ ಆ ಮಂತ್ರದಂಡವನ್ನು ನೋಡ್ತಾರೆ. ನೋಡಿದಾಗ ಅವರಿಗೆ ಗಾಬರಿ ಆಗುತ್ತೆ. ನಾನು ಮಂತ್ರಿಸಿರ್ತಕ್ಕಂತಹ ದಂಡ ಇಲ್ಲದೆ ಅವರು ಸುಮಾರು ವರ್ಷಗಳ ಕಾಲ ಭಿಕ್ಷಾಟನೆ ಮಾಡ್ಕೊಳ್ತಾ ದಕ್ಷಿಣಾದಿ ಬಂದಂತ ಸಂದರ್ಭದಲ್ಲಿ, ಅದಕ್ಕೆ ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರ ಭಕ್ತಾದಿಗಳು ಕಾಶಿಯಿಂದ ಬರುತ್ತೆ ಅನ್ನೋ ನಂಬಿಕೆ ಮಾತನ್ನ ಅವರಿಗೆ ತಿಳಿಸ್ತಾರೆ. ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಂತ ಹೇಳಿ ತಿಳಿಸಿದಂತ ಸಂದರ್ಭದಲ್ಲಿ ಅಯೋಗಿಗಳು ಹಿಂದೆ ಯಾವುದೇ ರೀತಿಯಾದ ವಾಹನ ಇದು ಇರಲ್ಲ. ಹಾಗಾಗಿ ಯೋಗಿಗಳು ಅವ್ರೇನ್ ಮಾಡ್ತಾರೆ, ಭಿಕ್ಷಾಟನೆ ಮಾಡ್ತಾ ಈ ಒಂದು ಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಈ ತೊಟ್ಟಿ ಎಲ್ಲಿ ತೇಲಾಡ್ತಾರೆ ಮಂತ್ರದನ್ನ, ಅದನ್ನ ಪೂಜಾ ಪುನಸ್ಕಾರಗಳು ಹಿಂದೆ ಯಾವ ರೀತಿ ನಡೀತಾ ಇತ್ತು ಆ ರೀತಿಯಾಗಿ ನಡೆಸ್ಕೊಳ್ತಾ ಬರ್ತಿರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಆ ಯೋಗಿಗಳು ಸ್ನಾನಕ್ಕೆ ಅಂತ ಹೋಗುವ ಸಂದರ್ಭದಲ್ಲಿ ಮಂತ್ರದಂಡವನ್ನ ನೋಡ್ತಾರೆ. ಮಂತ್ರೋಪದೇಶ ಆಗಿರುತ್ತಿತ್ತು ಅದಕ್ಕೆ. ಅಂದ್ರೆ ಆ ಮಂತ್ರದಿಂದನೇ ಅದು ಪೂರ್ಣ ವಿಸರ್ಜನೆ ಆಗ್ಬೇಕು, ಆ ಮಂತ್ರದಂಡದ ಅನುಕೂಲ ಆಗ್ಬೇಕು. ಆಗ ಆ ಋಷಿಮುನಿಗಳು ಯೋಗಿಗಳು ಅವ್ರೇನ್ ಮಾಡ್ತಾರೆ ಅಂದ್ರೆ, ಆ ಮಂತ್ರೋಪದೇಶವನ್ನ ನೀಡಿದಂತ ಸಂದರ್ಭದಲ್ಲಿ ಆ ಮಂತ್ರದಂಡ ತನ್ನ ಕಾರ್ಯವನ್ನು ಸಿದ್ಧಿ ಮಾಡಿ ಆಗ ಅವರದ್ದೇ ಅನ್ನೋ ಒಂದು ಗುರು ಆದಂತ ಸಂದರ್ಭದಲ್ಲಿ ಆ ಮಂತ್ರದಂಡವನ್ನು ಮತ್ತೆ ಆ ಯೋಗಿಗಳ ಕೈಯಲ್ಲಿ ಕೊಡ್ತಾರೆ. ಆ ಯೋಗಿಗಳು ಈ ತೀರ್ಥ, ಈ ಜಲ ಕಾಶಿಯಿಂದ ಬರುತ್ತೆ ಅನ್ನೋ ನಂಬಿಕೆಯನ್ನ ಅವರು ಹೇಳ್ತಾರೆ. ಆ ಪ್ರತೀತಿ ಇವತ್ತಿನ ಕೂಡ ಅದೇ ರೀತಿಯಾಗಿ ಮುಂದುವರಿತಾ ಬರ್ತಾ ಇದೆ. ಆದ್ರೆ ಒಂದೊಂದು ಸತ್ಯ ಸರ್,
ನಮ್ಮ ಈಗ ನೋಡಿ ತೊಟ್ಟಿ ತುಂಬಿದ ನಂತರದಲ್ಲಿ ಬರಬರಲ್ಲ. ಇವತ್ತಿನ ಟೆಕ್ನಾಲಜಿ ಸಾವಿರಾರು ವರ್ಷಗಳಿಂದ ಭಾರತೀಯ ಪುರಾತನ ಸಂಸ್ಕೃತಿಯಲ್ಲಿ ಸನಾತನ ಧರ್ಮದಲ್ಲಿ ಇತ್ತು. ಅದು ಯಾವ ರೀತಿಯಾಗಿ ಧಾರ್ಮಿಕ ಕ್ರಿಯೆಗಳಲ್ಲಿ ವೈಜ್ಞಾನಿಕತೆಯನ್ನು ಬಳಸಿಕೊಂಡಿದ್ದು ಅನ್ನೋದಕ್ಕೆ ಉದಾಹರಣೆ ನೋಡಿ. ಇವತ್ತಿನ ನಾವು ಆರೋ ವಾಟರ್, ಮಿನರಲ್ ವಾಟರ್, ಬಿಸ್ಲರಿ ವಾಟರ್ ಕುಡಿತೀವಿ. ಆ ನೀರಿನ ಗುಣ ಅವಗುಣಗಳು ಏನಿದೆಯೋ ಇವತ್ತಿಗೂ ನಾವು ಯಾರಿಗೂ ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಈ ನೀರನ್ನ ತಿಂಗಳ ಸರ್ ವರ್ಷವಿಡೀ ನೀರನ್ನ ಬಿಟ್ಟು ತಗೊಂಡೋಗೋ ವಸ್ತು ಚೆನ್ನಾಗಿದ್ದು ನೀವು ತಗೊಂಡೋಗಿ ನೀರನ್ನ ತಗೊಂಡೋಗ ಜಲವನ್ನ ತಗೊಂಡೋಗಿ ಒಂದು ವರ್ಷವನ್ನು ಬಿಟ್ಟಾದ್ರೂ ನೀರನ್ನ ಸ್ವೀಕರಣೆ ಮಾಡಬಹುದು ಅನ್ನೋ ಒಂದು ಪುರ ಇದೆ. ಯಾವುದೇ ರೀತಿಯಂತ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಲ್ಲ. ಯಾಕೆಂದ್ರೆ ಪ್ಯೂರ್ ಮೆಡಿಕೇಟೆಡ್ ವಾಟರ್, ಪ್ಯೂರ್ ಮೆಡಿಕೇಟೆಡ್. ಈಗ ನಾವೇನ್ ಆಗ್ತೀವಲ್ಲ ಸರ್, ಈ ಕೆಲವೊಂದು ವಾಟರ್ಸ್ ಎಲ್ಲ ವಾಟರ್ಸ್ ಇದ್ದಾವೆ. ಆ ವಾಟರ್ಗಳಲ್ಲಿ ಏನೂ ಇಲ್ಲ. ಇದರಲ್ಲಿ ಎಲ್ಲ ಸತ್ವಗಳು, ಕಾರ್ಬೋಹೈಡ್ರೇಟ್, ಲವಣಾಂಶಗಳು, ಖನಿಜಾಂಶಗಳು, ಮೆಗ್ನೀಷಿಯಂ, ಅದರಲ್ಲಿ ಮನುಷ್ಯನ ಸಕಲ ಚೈತನ್ಯಕ್ಕೆ ಯಾವುದು ಆರೋಗ್ಯವರ್ಧಕವಾಗಿರ್ತಕ್ಕಂಥ ಅಂಶಗಳು ಬೇಕೋ ಸಕಲ ಅಂಶಗಳು ಕೂಡ ಈ ನೀರಿನಲ್ಲಿ. ಮತ್ತೆ ಅಗ್ನಿ ಮೂಲೆಯಿಂದ ಬರುತ್ತೆ. ಈ ಕ್ಷೇತ್ರದ ಆಗ್ನೇಯ ಮೂಲೆಯಲ್ಲಿ ಗಂಗೆ ಹುಟ್ಟಿದಾಳೆ. ಹಾಗಾಗಿ ನಮ್ಮ ಪೌರಾಣಿಕ ಇದರಲ್ಲಿ ಏನಾಗ್ತಾ ಇದೆ, ಸ್ತ್ರೀಯರಿಗೆ ಸ್ತ್ರೀ ದೋಷಗಳಿದ್ರೆ ಅಂದ್ರೆ ಕೆಲವೊಂದು ಮುಟ್ಟಿದ ಸಮಸ್ಯೆಗಳು ಏನಾದ್ರು ಇದ್ರೆ ಆ ಸ್ನಾನವನ್ನು ಮಾಡಿದ್ರೆ ಮುಟ್ಟಿದ ಸಮಸ್ಯೆಗಳು ನಿವಾರಣೆ ಇದೆ. ತಲೆ ಸ್ನಾನವನ್ನು ಹೆಣ್ಮಕ್ಳು ಮಾಡಬೇಕು ಅಂತ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದರೆ ತೀರ್ಥ ಸ್ನಾನ ಅದು ಬಹಳ ಪ್ರಸಿದ್ಧಿ. ಆನಂತರದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಪಕ್ಕದಲ್ಲಿ ಚತುರ್ಮುಖ ಬ್ರಹ್ಮದೇವನ ಪೂಜಾ ಕೈಂಕರ್ಯಗಳು ನಡೀತದೆ. ನೀವು ಬೆರಳೆಣಿಕೆಯಷ್ಟು ಮಾತ್ರ ಬ್ರಹ್ಮದೇವನ ಮೂರ್ತಿ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ನೋಡಿ, ನೀವು ಉತ್ತರದಲ್ಲಿ ಬಂದ್ರೆ, ಭಾರತದ ಉತ್ತರ ಭಾಗದಲ್ಲಿ ಬಂದ್ರೆ ರಾಜಸ್ಥಾನದ ಪುಷ್ಕರದಲ್ಲಿ ಬ್ರಹ್ಮನ ಮೂರ್ತಿ ಇದೆ. ಮತ್ತೆ ದಕ್ಷಿಣಾದಿ ಬಂದಂತ ಸಂದರ್ಭದಲ್ಲಿ ತಮಿಳುನಾಡಿನ 2 ಭಾಗದಲ್ಲಿ ಬ್ರಹ್ಮನ ಮೂರ್ತಿಯನ್ನು ಕಾಣಬಹುದು. ನಂತರ ಕರ್ನಾಟಕ ಭಾಗದಲ್ಲಿ ಬಂದಾಗ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮನ ಆರಾಧನೆ ಕೂಡ ನಡೆಯುತ್ತೆ. ಅದರಲ್ಲೂ ಚತುರ್ಮುಖನಾಗಿ ಆಕಾರ ಸಹಿತವಾಗಿ ಒಂದೇ ದೇವಾಲಯದ ಅಡಿ ತ್ರಿಮೂರ್ತಿಗಳ ದರ್ಶನ ಆಗುತ್ತೆ. ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು, ಬ್ರಹ್ಮನಿಗೆ ಚತುರ್ಮುಖ. ಹಾಗಾಗಿ ಇದು ಚತುರ್ಮುಖ ಬ್ರಹ್ಮದೇವರ ದೇವಸ್ಥಾನ ಸಾನ್ನಿಧ್ಯನ ಕೂಡ ಇಲ್ಲಿರುತ್ತೆ. ಆಮೇಲೆ ಕಾಶಿ ಯಾತ್ರೆ ಮಾಡಿರ್ತಕ್ಕಂಥ ಯೋಗಿಗಳು ಅಂತ ಹೇಳಿದ್ವಿ. ಆ ಯೋಗಿಗಳು ಕಾಶಿಯಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಲಿಂಗವನ್ನು ತರ್ತಾರೆ. ಆ ಲಿಂಗದ ಪ್ರಾಣ ಪ್ರತಿಷ್ಠಾಪನೆ ಆ ಗಂಗಾ ಮಾತೆಯ ಮೇಲ್ಭಾಗದಲ್ಲಿ ಕಾಣುತ್ತೆ. ಅದೇ ಕಾಶಿ ವಿಶ್ವನಾಥನ ಸಾನ್ನಿಧ್ಯ ಅಂತ ಕರಿತೀವಿ. ನೀರು ಕಾಶಿಯಿಂದನೇ ಬರುತ್ತೆ ಅನ್ನುವಂಥ ಯೋಗಿಗಳು ಹೇಳಿದಂತ ಮಾತು ಆ ಕಾಶಿ ವಿಶ್ವನಾಥನ ಸಾನ್ನಿಧ್ಯದಿಂದ ಅಂತ ಹೇಳ್ತೀವಿ. ಆಮೇಲೆ ಕ್ಷೇತ್ರ ರಕ್ಷಕರಾಗಿ ಆದಿಶಕ್ತಿ ಮತ್ತು ಆದಿಶೇಷರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ಕ್ಷೇತ್ರ ಸಂಕ್ಷಿಪ್ತ ಮಾಹಿತಿ.